Hello students, welcome back to the Science Mentorpreneur. So electric charges and fields na lecture number 20. ಓಕೆನಾ. ಸೊ ನೋಡಿ, ಈ ಲೆಕ್ಚರಲ್ಲಿ ನಾವೇನು ಕರಿತೀವಿ ಅಂದರೆ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ನಾವು ಗಾಸ್ ಲಾ ಬಗ್ಗೆ ಕಲಿತ್ವಿ. ಗಾಸ್ ಲಾ ಏನಪ್ಪ, ಇದರದ್ದು ಯೂಸು, ಗಾಸ್ ಲಾದಿಂದ ನಾವು ಏನು ಮಾಡ್ತೀವಿ, ಬೇರೆ ಬೇರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಲು ನಾವು ಈ ಗಾಸ್ ಲಾನ ಯೂಸ್ ಮಾಡ್ತೀವಿ. ಓಕೆ, ಗಾಸ್ ಲಾದಿಂದ ಕಲಿಬೇಕಂದ್ರೆ ನಮಗೆ ಫ್ಲಕ್ಸ್ ಗೊತ್ತಿರಬೇಕು, ಫ್ಲಕ್ಸ್ ಬಗ್ಗೆ ಡೀಟೇಲ್ ಗೊತ್ತಿರಬೇಕು. ಫ್ಲಕ್ಸ್ದಿಂದ ಗಾಸ್ ಲಾದಿಂದ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಲಾ ಈಗ ಓದ್ತೀವಿ. ಓಕೆ, ಸೊ ಫಸ್ಟ್ ಪಾಯಿಂಟ್ ಅದರಲ್ಲಿ ಏನಿದೆ, ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಸೊ ಈ ಟಾಪಿಕ್ಕು ಒಂದು ಡೆರಿವೇಷನ್ ಬರುತ್ತೆ ಇಲ್ಲಿ. ಈ ಡೆರಿವೇಷನ್ನು NCERT ಮತ್ತು CBSE ಬೋರ್ಡ್ ಆಗಲಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎರಡಕ್ಕೂ ಇಂಪಾರ್ಟೆಂಟ್ ಇದು. ಸೊ ನೋಡಿ, ಯಾವ ರೀತಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಈ ಇನ್ಫೈನೈಟ್ಲಿ ಲಾಂಗ್ ಮತ್ತು ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ಗೆ ನಾವು ಕಂಡುಹಿಡಿತೀವಿ ಅಂತ ನೋಡೋಣ. ಓಕೆ, ಸೊ ಇದು ನಮ್ಮ ಚಾರ್ಜ್ಡ್ ವೈರ್ ಇದೆ, ಚಾರ್ಜ್ ಪ್ಲಸ್ ಇದೆ. ನೀವು ಬೇಕಾದರೆ ಮೈನಸ್ ತೊಗೋಬೋದು, ಆಗಲೂ ಕೂಡ ಆನ್ಸರ್ ಸೇಮೇ ಬರುತ್ತೆ. ನಾನು ಪ್ಲಸ್ ತೊಗೊತಿದ್ದೀನಿ. ಸೊ ದಿಸ್ ಈಸ್ ಇನ್ಫೈನೈಟ್, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೆ ಹೋಗಿದೆ ಅಂತ ತೋರಿಸಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, ಇಲೆಕ್ಟ್ರಿಕ್ ಫೀಲ್ಡ್ ಈ ವೈರ್ಗೆ ಚಾರ್ಜ್ಡ್ ವೈರ್ ಏನಿದೆಯಲ್ಲ, ಇದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯೂನಿಫಾರ್ಮ್ ಇದೆ. ಈ ಚಾರ್ಜಿಂದ ಚಾರ್ಜ್ ಪ್ಲಸ್ ಇದೆ ಅಂದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಆಲ್ವೇಸ್ ಅವೇ ಫ್ರಮ್ ದಿಸ್ ಚಾರ್ಜ್. ಓಕೆ, ಪ್ಲಸ್ ಚಾರ್ಜ್ ಇದೆ. ಸೊ ಆದ ಕಾರಣ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಕೊಟ್ಟಿದ್ದೀನಿ. ಅದೇ ಕೂಡ ಯಾವುದಾದ್ರೂ ನೀವು ಈ ಲೆಫ್ಟ್ ಸೈಡಲ್ಲಿರುವಂಥ ಯಾವುದಾದ್ರೂ ಪಾಯಿಂಟ್ಗೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕಾದ್ರೆ ಆಗ ಡೈರೆಕ್ಷನ್ ಈ ಕಡೆ ಆಗುತ್ತೆ, ಮತ್ತು ಅವೇ ಫ್ರಮ್ ಪ್ಲಸ್ ಚಾರ್ಜ್. ಓಕೆನಾ. ಸೊ ಇದು ನಮ್ಮ ಕನ್ಸ್ಟ್ರಕ್ಷನ್. ಈಗ ಕ್ವಶನ್ನು, ಸರ್ ಏನು ನೀವು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಅಪ್ಲೈ ಮಾಡಿದಾಗ K3/r² ಅನ್ನೋ ಫಾರ್ಮಲ್ಲಿ ಬರಲ್ಲ ಈಗ. ಓಕೆ, 1/4πε0, ಆಮೇಲೆ Q/r² ಬರಲ್ಲ ಇಲ್ಲಿ. ಅದು ಕೇವಲ ಪಾಯಿಂಟ್ ಚಾರ್ಜ್ಗೆ. ಇದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ ಇಲ್ಲಿ, ಅದು ಕೂಡ ಮತ್ತು ಯೂನಿಫಾರ್ಮಲ್ಲಿ. ಸೊ ಈ ಕೇಸಲ್ಲಿ ಆ ಫಾರ್ಮುಲಾ ಅಪ್ಲಿಕೇಬಲ್ ಆಗಲ್ಲ. ಸೊ ಇಂಥ ಕೇಸಲ್ಲಿ ನಾವೇನು ಮಾಡ್ತೀವಿ, ಗಾಸ್ ಲಾನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನಾವೇನು ಮಾಡಬೇಕೀಗ, ಅಟ್ ಎನಿ ಪಾಯಿಂಟ್ ಹಿಯರ್ ಎಟ್ ಅ ಡಿಸ್ಟೆನ್ಸ್ R ಫ್ರಮ್ ವೈರ್ಗೆ, ಈ ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಈಗ ಕಂಡುಹಿಡಿಬೇಕು. ಓಕೆ, ಈಗ ಇನ್ಫೈನೈಟ್ಲಿ ಲಾಂಗ್ ಇದೆ ಅಂದಮೇಲೆ ಸರ್ ಇದರಲ್ಲಿ ಟೋಟಲ್ ಚಾರ್ಜ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಲ್ಲ. ಓಕೆನಾ. ಆದ ಕಾರಣ ನಮಗೆ ಒಂದು ಟರ್ಮ್ ಗೊತ್ತಿದೆ, ಲ್ಯಾಂಬ್ಡಾ ಅಂತ. ಓಕೆ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಅನ್ನೋದು ನಮಗೆ ಗೊತ್ತು. ಪ್ರೀವಿಯಸ್ ಲೆಕ್ಚರಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು, ಚಾರ್ಜ್ ಪ್ಲಸ್ ಯೂನಿಟ್ ಲೆಂತ್. ಓಕೆ, ಚಾರ್ಜ್ ಪರ್ ಯೂನಿಟ್ ಲೆಂತ್, ಇದನ್ನು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಇದರ ಪ್ರಕಾರ ನಾವೇನು ಹೇಳ್ಬೋದು, ಸಪೋಸ್ 1 ಮೀಟರ್ ಲೆಂತ್ ಇರುವಂಥ ವೈರಲ್ಲಿ ಚಾರ್ಜ್ ಎಷ್ಟಿದೆಯಪ್ಪ ಅಂತಂದರೆ 1 ಲ್ಯಾಂಬ್ಡಾ ಇದೆ ಅಂತ ಹೇಳ್ಬೋದು. 2 ಮೀಟರ್ ಇತ್ತಂದರೆ 2 ಲ್ಯಾಂಬ್ಡಾ, 3 ಮೀಟರ್ ಇತ್ತಂದರೆ 3 ಲ್ಯಾಂಬ್ಡಾ. ಈ ರೀತಿ ನಮಗೆ ಕನ್ವೀನಿಯೆಂಟ್ ಆಗೋಗೋಸ್ಕರ ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅನ್ನೋ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಗಾಸ್ ಲಾ ಅಪ್ಲೈ ಮಾಡಬೇಕು. ಗಾಸ್ ಲಾ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಗಾಸಿಯನ್ ಸರ್ಫೇಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಗಾಸಿಯನ್ ಸರ್ಫೇಸ್ ಯಾವ ರೀತಿ ಇರಬೇಕು, ಫಸ್ಟ್ ಪಾಯಿಂಟ್, ಗಾಸಿಯನ್ ಸರ್ಫೇಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಇದರ ಸುತ್ತಮುತ್ತ ಈ ಏನು ವೈರ್ ಇದೆಯಲ್ಲ, ಈ ವೈರ್ಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕು, ಒಂದು ಗಾಸಿಯನ್ ಸರ್ಫೇಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಗಾಸಿಯನ್ ಸರ್ಫೇಸ್ ಕನ್ಸ್ಟ್ರಕ್ಟ್ ಮಾಡಿದ ನಂತರನೇ ನಮಗೆ ಗಾಸ್ ಲಾ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಓಕೆ, ಸೊ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಗಾಸಿಯನ್ ಸರ್ಫೇಸ್ ಏನಿದೆ ಹೇಳಿದ್ದು ನಾನು ಲಾಸ್ಟ್ ಲೆಕ್ಚರಲ್ಲಿ ಹೇಳಿದ್ದೀನಿ. ಏನದು, ಫಸ್ಟು ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಓಕೆ, ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಆ ಗಾಸಿಯನ್ ಸರ್ಫೇಸ್ ಮೇಲೆ ಪ್ರತಿಯೊಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಆಗಿರಬೇಕು. ಓಕೆನಾ. ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ಸೇಮ್ ಅಟ್ ಎನಿ ಪಾಯಿಂಟ್ ಅಥವಾ ಎವ್ರಿವೇರ್. ಓಕೆನಾ, ಆನ್ ಸರ್ಫೇಸ್. ಅಂಥ ಗಾಸಿಯನ್ ಸರ್ಫೇಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಈಗಿದು ವೈರ್ ಇದೆ, ನಮ್ಮ ಹತ್ರ ಗಾಸಿಯನ್ ಸರ್ಫೇಸ್ ಯಾವ್ಯಾವಿದೆ, ಒಂದಿದೆ ಸ್ಪಿಯರು, ಇನ್ನೊಂದಿದೆ ನಮ್ಮ ಕೋನು, ಸಿಲಿಂಡರ್, ಆಮೇಲೆ ಕ್ಯೂಬು. ಓಕೆ, ಬಟ್ ಇದನ್ನು ನೋಡಿ, ಈ ವೈರನ್ನು ಹಿಡಿದಾಗ ವೈರ್ ಶೇಪು ಸಿಲಿಂಡರ್ ಥರನೇ ಇದೆ, ಪ್ಲಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದೆ ಅಲ್ಲ. ಆದ ಕಾರಣ ನಾವು ಕನ್ಸ್ಟ್ರಕ್ಟ್ ಮಾಡುವಂಥ ಗಾಸಿಯನ್ ಸರ್ಫೇಸ್ ಯಾವ ರೀತಿ ಇರುತ್ತೆ, ಸಿಲಿಂಡ್ರಿಕಲ್ ಇರುತ್ತೆ. ಓಕೆನಾ. ಗಾಸಿಯನ್ ಸರ್ಫೇಸ್ ಯಾವ ರೀತಿ ಇರುತ್ತೆ, ಸಿಲಿಂಡ್ರಿಕಲ್ ಸರ್ಫೇಸ್.
ಸೊ ಸಿಲಿಂಡರ್ನ ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡೋಣ. ಒಂದು ಇಮ್ಯಾಜಿನರಿ ಸಿಲಿಂಡರ್, ಓಕೆನಾ, ಈ ರೀತಿ ರೈಟ್. ಒಂದು ಇಮ್ಯಾಜಿನರಿ ಸಿಲಿಂಡರನ್ನು ನಾವು ಈ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ ಆ ವಯರ್ದು ಸುತ್ತಮುತ್ತ. ಬಟ್ ನೋಡಿ ಸಿಮೆಟ್ರಿಕಲಿ ಸ್ವಲ್ಪ ಇಲ್ಲಿ ಲೈನ್ ನೋಡಿ ಇಲ್ಲಿ ಚಿಕ್ಕದಾಗಿದೆ, ಬಟ್ ಸಿಮೆಟ್ರಿಕಲ್ ಆಗಿ ಇರಬೇಕು. ಅದು ಆ ವಯರ್ಗೆ ಎಕ್ಸಾಕ್ಟ್ ಸಿಮೆಟ್ರಿಕಲ್ ಆಗೇ ಇರಬೇಕು ಈ ರೀತಿ. ಓಕೆ, ಅದೇ ಇದು ಕಂಡೀಷನು. ನೆಕ್ಸ್ಟ್ ನಮಗೆ ಗೊತ್ತಿದೆ ಗಾಸ್ ಲಾ ಅಪ್ಲೈ ಮಾಡುವಾಗ ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಏನಿದೆಯಲ್ಲ, ಓಕೆ, ಫಾರ್ ಕ್ಲೋಸ್ಡ್ ಸರ್ಫೇಸ್. ಓಕೆ, ಕ್ಲೋಸ್ಡ್ ಸಿಂಬಲ್ ಹಾಕಿದ್ದೀನಿ, ಇ ಡಾಟ್ ಟಿ ಐ. ಓಕೆ, ದಿಸ್ ಈಸ್ ಈಕ್ವಲ್ ಟು ಏನಂತ ನಮ್ಗೆ ಗೊತ್ತಿದೆ, ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್. ಕ್ಯೂ ಇನ್ಸೈಡ್ ಅಂದರೆ ಇದೇನು ಚಾರ್ಜ್ ಪ್ಲಸ್ 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 ಇದೆಯಲ್ಲ, ಟೋಟಲ್ ಚಾರ್ಜ್ ಇನ್ಸೈಡ್ ದ ಈ ವೈರ್ ಏನಿದೆಯಲ್ಲ ಅಥವಾ ಈ ಫಿಗರ್ ಏನಿದೆಯಲ್ಲ, ಇದು ನಮ್ಮ ಕ್ಯೂ ಇನ್ಸೈಡ್. ಓಕೆನಾ. ಆಮೇಲೆ ಲೆಂತ್ ಆಫ್ ಸಿಲಿಂಡ್ರನ್ನ ಏನಂತ ತೊಗೋತೀನಿ, ಎಲ್ ಅಂತ ತೊಗೋತೀನಿ. ಇದ್ರದ್ದು ಯೂಸ್ ಇದೆ ಮುಂದೆ. ಓಕೆನಾ, ಲೆಂತ್ ಆಫ್ ಸಿಲಿಂಡರ್ ಎಲ್. ಸೊ ಫ್ಲಕ್ಸ್ ಟೋಟಲ್ ಈಸ್ ಈಕ್ವಲ್ ಟು ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್ ಅಕಾರ್ಡಿಂಗ್ ಟು ಗಾಸ್ ಲಾ. ಸೊ ಈಗ ನೋಡಿ ಗಾಸಿಯನ್ ಸರ್ಫೇಸ್ ಕನ್ಸ್ಟ್ರಕ್ಟ್ ಆದಮೇಲೆ ನೋಡಿ ಸಿಲಿಂಡರ್ ಇದೆ, ಸಿಲಿಂಡರ್ನ ಮಿಡಲಲ್ಲಿ ಚಾರ್ಜ್ ಕ್ಯೂ ಇದೆ. ಹಾಗಾದರೆ ಈ ಸಿಲಿಂಡರ್ದ ಸರ್ಫೇಸ್ ಏನಿದೆಯಲ್ಲ, ಕರ್ವ್ಡ್ ಸರ್ಫೇಸು, ಆ ಕರ್ವ್ಡ್ ಸರ್ಫೇಸಲ್ಲಿರುವಂಥ ಪ್ರತಿಯೊಂದು ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸೇಮೇ ಇರುತ್ತೆ. ಓಕೆನಾ. ಅದಕ್ಕೆ ಈ ಗಾಸಿಯನ್ ಸರ್ಫೇಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ನಮ್ಮ ಕನ್ವೀನಿಯಂಟ್ಗೋಸ್ಕರ. ಓಕೆ, ಸೊ ಇವಾಗ ನೋಡಿ ಈ ಟೋಟಲ್ ಫ್ಲಕ್ಸ್ ಇದೆಯಲ್ಲ, ದಿಸ್ ಈಸ್ ಫಾರ್ ಓನ್ಲಿ ದಿಸ್ ಸಿಲಿಂಡ್ರಿಕಲ್ ಏರಿಯಾ. ಆಮೇಲೆ ದಿಸ್ ಸ್ಮಾಲ್ ಎಲ್ ಈಸ್ ಓನ್ಲಿ ಲೆಂತ್ ಆಫ್ ಸಿಲಿಂಡರ್. ವೈರ್ ನೋಡಿದರೆ ಇನ್ಫಿನೈಟ್ಲಿ ಲಾಂಗ್ ಇದೆ, ನಾವು ವೈರ್ ಬಗ್ಗೆ ಮಾತಾಡ್ತಾ ಇಲ್ಲ. ಗಾಸ್ ಲಾ ನಾವು ಎದಕ್ಕೆ ಅಪ್ಲೈ ಮಾಡ್ತೀವಿ, ಓನ್ಲಿ ಗಾಸಿಯನ್ ಸರ್ಫೇಸ್ಗೆ ಅಪ್ಲೈ ಮಾಡ್ತೀವಿ. ಈಗ ಈ ಸಿಲಿಂಡ್ರಿಕಲ್ ಸರ್ಫೇಸನ್ನು ನೋಡಿದಾಗ ಎಷ್ಟು ಫೇಸ್ ಇದೆ, 3 ಫೇಸ್ ಇದೆ. ಒಂದು ಈ ಫೇಸು, ಎರಡನೇದು ಕೆಳಗಡೆ ಇರುವಂಥ ಫೇಸು, ಮೂರನೇದು ಈ ಕರ್ವ್ಡ್ ಸರ್ಫೇಸ್ ಇದೆಯಲ್ಲ ಅದು 3ನೇ ಫೇಸು. ಓಕೆ, ಸೊ 5 ಟೋಟಲ್ ಏನಿದೆಯಲ್ಲ ಇದೇ ಟೋಟಲು. ಓಕೆ, ಕೇವಲ ಈ ಸಿಲಿಂಡರಲ್ಲಿರುವಂಥ ಫ್ಲಕ್ಸ್ ಅನ್ನು ಯಾವ ರೀತಿ ಬರ್ತೀವಿ ನಾವು, ಫ್ಲಕ್ಸ್ ಬೈ ಫಸ್ಟ್ ಫೇಸ್, ಫ್ಲಕ್ಸ್ ಬೈ ಸೆಕೆಂಡ್ ಫೇಸ್, ಪ್ಲಸ್ ಫ್ಲಕ್ಸ್ ಬೈ ಥರ್ಡ್ ಫೇಸ್. ಓಕೆ, ಫ್ಲಕ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಸೊ ಸಿಂಪ್ಲಿ ಆ್ಯಡ್ ಮಾಡಿಬಿಡೋದು. ಓಕೆ, ಸೊ ಫಾರ್ ಫಸ್ಟ್ ಫೇಸ್ ನೋಡಿ, ಈಗ ನಮ್ಗೆ ಗೊತ್ತಿದೆ ಫ್ಲಕ್ಸ್ ಏನಿದೆ, ಇಂಟಿಗ್ರೇಷನ್ ಆಫ್ ಇ ಡಿ ಎ ಕಾಸ್ ಥೀಟಾ ಅಂತ ಇದೆ. ಥೀಟಾ ಆ್ಯಂಗಲ್ ನಮಗೆ ಬೇಕು. ವಾಟ್ ಈಸ್ ಥೀಟಾ? ಥೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಅಂತೂ ಈ ಕಡೆ ಇದೆ ಫಸ್ಟ್ ಫೇಸ್ಗೆ, ಬಟ್ ಏರಿಯಾ ವೆಕ್ಟರ್ ಯಾವ ಕಡೆ ಇರುತ್ತೆ, ಔಟ್ವರ್ಡ್ ನಾರ್ಮಲ್, ಅಂದರೆ ಈ ಕಡೆ ನಮ್ಮ ಏರಿಯಾ ವೆಕ್ಟರ್ ಇದೆ. ಸೊ ಏರಿಯಾ ವೆಕ್ಟರು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟಿದೆ, 90. ಸೊ 1 ಎಷ್ಟು ಬರುತ್ತೆ, ಇಂಟಿಗ್ರೇಷನ್ ಆಫ್ ಇ ಡಿ ಎ ಕಾಸ್ 90 ಪ್ಲಸ್ ಅದೇ ರೀತಿ ಸೆಕೆಂಡ್ ಫೇಸ್ಗೂ ಕೂಡ ಏರಿಯಾ ವೆಕ್ಟರ್ ಈ ಕಡೆ ಬರುತ್ತೆ, ಅಗೇನ್ ಆ್ಯಂಗಲ್ 90, ಇಂಟಿಗ್ರೇಷನ್ ಆಫ್ ಇ ಡಿ ಎ ಕಾಸ್ 90 ಪ್ಲಸ್ ಥರ್ಡ್ ಫೇಸ್ ಏನಿದೆಯಲ್ಲ ಇದು ಕರ್ವ್ಡ್ ಸರ್ಫೇಸು. ಕರ್ವ್ಡ್ ಸರ್ಫೇಸ್ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆ ಕಡೆ ಇದೆ, ನಮ್ಮ ಡಿ ಎ ಏರಿಯಾ ವೆಕ್ಟರ್ ಏನಿದೆಯಲ್ಲ ಅದು ಕೂಡ ಆ ಕಡೆನೇ ಇದೆ. ಆದ ಕಾರಣ ಇಲ್ಲಿ ಏನು ಬರುತ್ತೆ, ಇ ಡಿ ಎ ಕಾಸ್ 0 ಆಗುತ್ತೆ. ಸೊ ಈ ವ್ಯಾಲ್ಯೂ ಕೂಡ 0, ಈ ವ್ಯಾಲ್ಯೂ ಕೂಡ 0, ಬಿಕಾಸ್ ಕಾಸ್ 90 is 0. ಓಕೆ, ಬಟ್ ಕಾಸ್ 0 is 1. ಸೊ ಟೋಟಲ್ ಫ್ಲಕ್ಸ್ ಎಷ್ಟಾಗುತ್ತೆ, ಇಂಟಿಗ್ರೇಷನ್ ಆಫ್ ಇ ಡಿ ಎ ಆಗುತ್ತೆ. ಇದು ನಮ್ಮ ಟೋಟಲ್ ಫ್ಲಕ್ಸ್ ಥ್ರೂ ಸಿಲಿಂಡರ್. ಓಕೆನಾ, ಇ ಡಿ ಎ. ಬಟ್ ಟೋಟಲ್ ಫ್ಲಕ್ಸ್ ಥ್ರೂ ಸಿಲಿಂಡರ್ ಏನಿದೆ ನಮಗೆ, ಇದಕ್ಕೆ ನಾನು ಇಕ್ವೇಷನ್ 1 ಅಂತ ಕರಿತೀನಿ. ಫ್ರಮ್ 1 5 ಟೋಟಲ್ ಈಸ್ ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್. ರೈಟ್, ಇಷ್ಟಿದೆ ನಮಗೆ. ಇವಾಗ ನೋಡಿ ಇಂಟಿಗ್ರೇಷನ್ ಆಫ್ ಇ ಡಿ ಎ ಇದೆ. ಫಾರ್ ದಿಸ್ ಸಿಲಿಂಡರ್ electric field at any point on the curved surface of ಸಿಲಿಂಡರ್ ಏನಿದೆಯಲ್ಲ ಅದು ಎಲ್ಲ ಪಾಯಿಂಟಲ್ಲಿ ಸೇಮ್ ಇರುತ್ತೆ. ಸೇಮ್ ಇದೆ ಅಂದಮೇಲೆ ಅದು ಏನಂದರೆ ಕಾನ್ಸ್ಟೆಂಟ್ ಇದೆ ಅಂದಾಗೆ. ಆದ ಕಾರಣ ನಾನೇನು ತಗೋತೀನಿ, ಈ ಕಾನ್ಸ್ಟೆಂಟನ್ನು ಹೊರಗೆ ತೆಗೆದು ಇಂಟಿಗ್ರೇಷನ್ ಆಫ್ ಡಿ ಎ ಮಾತ್ರ ಇಲ್ಲಿಗೆ ಬರ್ತೀನಿ. ರೈಟ್, ದಿಸ್ ಈಸ್ ಈಕ್ವಲ್ ಟು ಇ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎ ಈಸ್ ಎ, ಅಂದರೆ ಏರಿಯಾ ಆಫ್ ಸಿಲಿಂಡರ್. ಓಕೆ, ಇವಾಗ ನೋಡಿ ಲ್ಯಾಂಬ್ಡಾ ಯೂಸ್ ತೊಗೊಂಡು ನಾನು ಏನು ಮಾಡ್ತೀನಿ, ಈ ಕ್ಯೂ ಇನ್ಸೈಡ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡ್ತೀನಿ. ಈಗ ನೋಡಿ ಲ್ಯಾಂಬ್ಡಾ ಈಸ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಓಕೆ, ಕ್ಯೂ ಇನ್ಸೈಡ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ರೈಟ್, ಇನ್ಸೈಡು ಕ್ಯೂ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ.
ಯಾಕಂದರೆ ಹೇಳಕ್ಕೆ ಬರಲ್ಲ ನಾವು ಅದನ್ನು, ಅದೇ ನಮಗೆ ಕಂಡುಹಿಡಿಬೇಕಾಗಿದ್ದು. ಸೊ ನಾನೇನು ಮಾಡ್ತೀನಿ, ಈ ಸಿಲಿಂಡರ್ ಏರಿಯಾದಲ್ಲಿರುವಂಥ ಚಾರ್ಜ್ನ ಏರಿಯಾ ಎಷ್ಟಿದೆಯಲ್ಲ ಅದರ ಒಳಗಡೆ ಎಷ್ಟು ಚಾರ್ಜ್ ಇದೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಯೂಸಿಂಗ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಿದೆ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಇದೆ. ಓಕೆ, ಇಲ್ಲಿ ಬರಿತೀನಿ ನಾನು, ಲ್ಯಾಂಬ್ಡಾ ಈಸ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಈ ಸಿಲಿಂಡರ್ನಲ್ಲಿ ಇನ್ಸೈಡ್ ಚಾರ್ಜ್ ಎಷ್ಟಿದೆ, ಕ್ಯೂ ಇನ್ಸೈಡ್. ಓಕೆ, ಕ್ಯೂ ಇನ್ಸೈಡ್ ಪರ್ ಯೂನಿಟ್ ಲೆಂತ್ ಆಫ್ ಸಿಲಿಂಡರ್ ಈಸ್ ಎಲ್. ಓಕೆ, ಕ್ಯೂ ಇನ್ಸೈಡ್ ಬೈ ಎಲ್ ಫಾರ್ ದಿಸ್ ಸಿಲಿಂಡರ್. ಟೋಟಲು ಚಾರ್ಜ್ ಪರ್ ಯೂನಿಟ್ ಲೆಂತ್ ಇದೆ, ಬಟ್ ನಮಗೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಕೇವಲ ಈ ಗ್ಯಾಸಿಯನ್ ಸರ್ಫೇಸ್ಗೆ ಮಾತ್ರ ಲ್ಯಾಂಬ್ಡಾ ಅಪ್ಲೈ ಮಾಡ್ತಾ ಇದ್ದೀವಿ ಈಗ. ಓಕೆನಾ. ಸೊ ಲ್ಯಾಂಬ್ಡಾ ಈಸ್ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್ ಕ್ಯೂ ಇನ್ಸೈಡ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಸ್ಮಾಲ್ ಎಲ್, ಲೆಂತ್ ಆಫ್ ಸಿಲಿಂಡರ್ ಈಸ್ ಎಲ್. ಓಕೆ, ಸೊ ಕ್ಯೂ ಇನ್ಸೈಡ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಲ್ಯಾಂಬ್ಡಾ ಇಂಟು ಎಲ್ ಆಗುತ್ತೆ. ಓಕೆ, ಸೊ ಕ್ಯೂ ಇನ್ಸೈಡ್ ಜಾಗದಲ್ಲಿ ನಾವೇನು ಬರಿತೀವಿ, ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರಿತೀವಿ. ಇವಾಗ ಎ ಜಾಗದಲ್ಲಿ ನಾವೇನು ಬರೆಯೋಣ, ಏರಿಯಾ ಆಫ್ ಸಿಲಿಂಡರ್ ಲ್ಯಾಂಬ್ಡಾ ಎಲ್ ಅಪಾನ್ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು ಇ ಇಂಟು ಸಿಲಿಂಡರ್ದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಿದೆಯಲ್ಲ, ಅಂದರೆ ಇದು ಸರ್ಫೇಸ್ ಇದೆಯಲ್ಲ, ಕರ್ವ್ಡ್ ಸರ್ಫೇಸ್. ಓಕೆ, ಸೊ ಟೋಟಲ್ ಸಿಲಿಂಡರ್ ಏರಿಯಾ ಯಾವ ರೀತಿ ಬರಿತೀವಿ ನಾವು, 2πr ಅಂತ ಬರಿತೀವಿ. ಓಕೆ, ಸೊ ದಿಸ್ ಎಲ್ ಆಮೇಲೆ ದಿಸ್ ಎಲ್ ಗೆಟ್ ಕ್ಯಾನ್ಸಲ್. ಇ ಈಸ್ ಈಕ್ವಲ್ ಟು ಏನು ಬರಿತೀವಿ ನಾವು, ಲ್ಯಾಂಬ್ಡಾ divided by 2π epsilon naught r. So this is our electric field due to infinitely long uniformly charged wire where lambda is charge per unit length. ಮತ್ತೆ ನಾವು q divided by L ಮಾಡಬೇಕು. ಆವಾಗ 2π epsilon naught r. r is radius of cylinder. ಓಕೆ, ಸೊ ಇವಾಗ ನೋಡಿ ಒಂದು ಮಾತು ಏನಪ್ಪ ಅಂತಂದರೆ, ಪರ್ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತಿತ್ತು, ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಆಮೇಲೆ ಈ ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂತು, ಲ್ಯಾಂಬ್ಡಾ ಡಿವೈಡ್ ಬೈ 2π ಎಪ್ಸಿಲಾನ್ ನಾಟ್ ಆರ್ ಬಂತು. ಸೊ ಇಲ್ಲಿ ಈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಇದೆ, ಬಟ್ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆರ್ ಇರ್ತಿತ್ತು. ಓಕೆನಾ, ಈ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಆಮೇಲೆ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಓಕೆನಾ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಡೆರಿವೇಷನ್ ಕೇಳ್ತಾರೆ. ಓಕೆನಾ, ಸೊ ಯಾವ ರೀತಿ ಗಾಸ್ ಲಾ ಅಪ್ಲೈ ಆಗುತ್ತೆ ಅಂತ ನೋಡಿ. ಇದು ಗೊತ್ತಾಯ್ತಲ್ಲ, ಇದು ಕೂಡ 0 ಆಗುತ್ತೆ, ಇದು ಕೂಡ 0 ಆಗುತ್ತೆ. ಇದು ಮಾತ್ರ cos 0 1 ಆಗಿ ಇಂಟಿಗ್ರೇಷನ್ ಆಫ್ ಇ ಡಿ ಎ ಬರ್ತಿದ್ದೀನಿ ನಾನು. ಓಕೆನಾ, q inside by epsilon naught is equal to integration of e into dA. ಸೊ ನೆಕ್ಸ್ಟ್ ಈಗ ಒಂದು ಕ್ವಶನು. ಸೊ ಜೆ ಅಡ್ವಾನ್ಸು 2015ರಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಜೆಡ್ ಆಕ್ಸಸ್. ಓಕೆ, ಇದು ನಮ್ಮ ಇನ್ಫಿನಿಟ್ಲಿ ಲಾಂಗ್ ವೈರು. ಓಕೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದೆ ಇಲ್ಲಿ, ಅದೇ ಲ್ಯಾಂಬ್ಡಾ ಅಂತ ಕರೆದಿದ್ದೀನಿ. ಈ ಎಕ್ಸ್ ಆಕ್ಸಸ್ದಿಂದ √3/2 ಎ ಡಿಸ್ಟೆನ್ಸಲ್ಲಿ ಈ ನಮ್ಮ ವೈರ್ ಇದೆ. ಅದಾದ ಮೇಲೆ ಎಕ್ಸ್ ವೈ ಪ್ಲೇನಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ ವಿತ್ ಲೆಂತ್ ಎ ಎಲ್ ಆ್ಯಂಡ್ ದಿಸ್ ಸೈಡ್ ಇಸ್ ಎ. ಎ ಬಿ ಸಿ ಡಿ ಇಸ್ ಅ ರೆಕ್ಟ್ಯಾಂಗಲ್. ಇದು ಎಕ್ಸ್ ವೈ ಪ್ಲೇನಲ್ಲಿದೆ. ಓಕೆನಾ, ದಿಸ್ ರೆಕ್ಟ್ಯಾಂಗಲ್ ಈಸ್ ಎಕ್ಸ್ ವೈ ಪ್ಲೇನಲ್ಲಿ ಇದೆ. ಓಕೆ, ಫೈ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ಲೀನಿಯರ್ ಚಾರ್ಜ್ ಥ್ರೂ ದಿಸ್ ಎ ಬಿ ಸಿ ಡಿ ಈಸ್ ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎನ್ ಎಪ್ಸಿಲಾನ್ ನಾಟ್. ಆದರೆ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಜೆ ಅಡ್ವಾನ್ಸು 2015ರಲ್ಲಿ ಕೇಳಿರೋ ಕ್ವಶನ್ ಇದು. ನೋಡಿ, ಇವಾಗ ನಾವೇನು ಮಾಡಬೇಕು, ಮತ್ತೆ ಗಾಸ್ ಲಾ ಅಪ್ಲೈ ಮಾಡಬೇಕು. ಗಾಸ್ ಲಾ ಅಪ್ಲೈ ಮಾಡಬೇಕಂದ್ರೆ ಗಾಸಿಯನ್ ಸರ್ಫೇಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಮತ್ತು ಇಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದೆ, ಆಮೇಲೆ ಇನ್ಫಿನಿಟ್ಲಿ ಲಾಂಗ್ ವೈರ್ ಇದೆ. ಅಂದಮೇಲೆ ಇಲ್ಲೂ ಕೂಡ ಗಾಸಿಯನ್ ಸರ್ಫೇಸ್ ಯಾವುದಾಗುತ್ತೆ, ಸಿಲಿಂಡರ್ ಆಗುತ್ತೆ. ಸೊ ಸಿಲಿಂಡರನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ನಾವು, ಈ ರೀತಿ ನಮ್ಮ ಸಿಲಿಂಡರ್ ಆಗುತ್ತೆ. ಓಕೆನಾ, ಸೊ ನೋಡಿ, ಸಪೋಸ್ ಇದು ನಮ್ಮ ಸಿಲಿಂಡರು, ಆಮೇಲೆ ಇದು ನಮ್ಮ ಈ ಇನ್ಫಿನಿಟ್ಲಿ ಲಾಂಗ್ ವೈರ್ ಇದೆಯಲ್ಲ ಅದು, ನಡುವೆ ಏನಿದೆ ನಮ್ಮದು ಪ್ಲೇಟ್ ಇದೆ. ಓಕೆನಾ, ಆಮೇಲೆ ಇದು ಸಿಲಿಂಡರ್ ಕಂಪ್ಲೀಟು. ಸೊಲ್ಯೂಷನ್ ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ದಿಸ್ ಈಸ್ ಪ್ಲೇಟ್,
ಇದು ನಮ್ಮ ಇನ್ಫಿನೈಟ್ ಲಾಂಗ್ ವೈರ್. ಓಕೆನಾ. ಪ್ಲೇಟನ್ನು ನಾನು ಈ ರೀತಿ ತೊಗೊಂಡು, ಯಾಕಂದರೆ 2 ಡೈಮೆನ್ಷನಲ್ಲಿ ಫಿಗರ್ ಇದೆ. ಅದು 3 ಡೈಮೆನ್ಷನ್ ನೋಡಿದಾಗ ಮತ್ತೆ ಈ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆನಾ. ಓಕೆ, ದಿಸ್ ಇಸ್ ಅವರ್ ಪ್ಲೇಟ್. ಈಗ ನೋಡಿ, ಮತ್ತೆ ಆಗಲೇ ಸಿಲಿಂಡರ್ ಯಾವ ರೀತಿ ಇತ್ತು, ಈ ರೀತಿ ಇಟ್ಟಿದ್ವಿ ನಾವು ವರ್ಟಿಕಲಲ್ಲಿ. ಈಗ ಇದು ಹಾರಿಜಾಂಟಲ್ ಇದೆ. ಓಕೆನಾ. ಸೊ ಫ್ಲಕ್ಸ್ ಮತ್ತೆ ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ಈ ಥರ ಆ್ಯಕ್ಟ್ ಆಗುತ್ತೆ. ಓಕೆನಾ. ಈ ರೀತಿ ನಮ್ಮ ಫ್ಲಕ್ಸು, ಸೊ ಟೋಟಲ್ ಫ್ಲಕ್ಸ್ ಆನ್ ದಿಸ್ ಪ್ಲೇಟು ಈ ರೀತಿ ಆ್ಯಕ್ಟ್ ಆಗುತ್ತೆ. ಪ್ಲೇಟದು ಲೆಂತ್ ಎಷ್ಟಿದೆ, ಎಲ್ ಇದೆ. ಹಾಗಾದರೆ ಟೋಟಲ್ ಫ್ಲಕ್ಸ್ ಬೈ ಗಾಸ್ ಲಾ, ಓಕೆ, ಟೋಟಲ್ ಫ್ಲಕ್ಸ್ ಬೈ ಗಾಸ್ ಲಾ ಎಷ್ಟಾಗುತ್ತೆ? ಚಾರ್ಜ್ ಇನ್ಸೈಡ್ ಎಷ್ಟಿದೆ, ಕ್ಯೂ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ. ಇನ್ಸೈಡ್ ಚಾರ್ಜ್ ಏನಿದೆ ಈ ವೈರ್ದು ಕ್ಯೂ ಇದೆ ಅಂತ ಅನ್ಕೊಳ್ಳೋಣ. ಸೊ ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್. ಈಗ ನೋಡಿ, ಈ ಪ್ಲೇಟ್ ಮೇಲೆ ಸಿಲಿಂಡರು ಆ್ಯಂಗಲ್ ಇರುತ್ತಲ್ಲ, ಈ ರೀತಿ ರೌಂಡ್ ಅಪ್ ಆಗಿರುತ್ತೆ. ಟೋಟಲ್ 360 ಡಿಗ್ರಿ ಆ್ಯಂಗಲಲ್ಲಿ ಸಿಲಿಂಡರ್ ಇರುತ್ತೆ. ಓಕೆನಾ. ಆಮೇಲೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಪ್ರಕಾರ ಕ್ಯೂ ಇನ್ಸೈಡ್ ಇಸ್ಕೊಟ್ಟು ಏನಿದೆ ವ್ಯಾಲ್ಯೂ ನಮಗೆ, ಕ್ಯೂ ಇನ್ಸೈಡ್ ಇಸ್ಕೊಟ್ಟು ಪ್ರಿವಿಯಸ್ಸಲ್ಲಿ ಮಾಡಿದ್ವಿ ನಾವು, ಏನು ಬರುತ್ತೆ, ಲ್ಯಾಂಬ್ಡಾ ಇಂಟು ಎಲ್. ಈ ಎಲ್ ಏನು, ದಿಸ್ ಎಲ್ ಈಸ್ ಲೆಂತ್ ಆಫ್ ದಿಸ್ ಪ್ಲೇಟ್. ಓಕೆನಾ. ಸೊ ಇಷ್ಟು ಬಂತು. ಇವಾಗ ನೋಡಿ, ಈ ಚಾರ್ಜ್ ಏನಿದೆಯಲ್ಲ, ಅಂದರೆ ಈ ಫ್ಲಕ್ಸ್ ಕ್ಯೂ ಇನ್ಸೈಡ್ ಬೈ ಎಪ್ಸಿಲಾನ್ ನಾಟ್ ಏನಿದೆ, ಇದು 360 ಡಿಗ್ರಿಯಲ್ಲಿ ಆಗಿರುತ್ತದೆ. ಓಕೆನಾ. ಇದು ಬರೀ ನಾವು ಈಗ ಹಾಫ್ ಅಷ್ಟೇ ಕಾಣಿಸ್ತಾ ಇದೆ ನಮಗೆ, ಮೇಲೆ ಹಾಫ್ ಹೋಗುತ್ತೆ, ಕೆಳಗೆ ಹಾಫ್ ಹೋಗುತ್ತೆ ಅಂತ ಈಗ ಫಿಗರಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಫಿಗರು 2Dಯಲ್ಲಿದೆ. 3Dಯಲ್ಲಿ ನಾವು ಸಿಲಿಂಡರ್ ನೋಡಿದಾಗ ಇಮ್ಯಾಜಿನ್ ಮಾಡಬೇಕು ನೀವು, ಆ್ಯಂಗಲ್ 360 ಡಿಗ್ರಿ ಇರ್ತದೆ. 360 ಡಿಗ್ರಿಯಲ್ಲಿ ಈ ಲೆಂತ್ ಆಫ್ ಈ ಏನು ವೈರ್ ಇದೆಯಲ್ಲ, ಅದರಿಂದ ಫ್ಲಕ್ಸು ಎಲ್ಲ ಕಡೆಯೂ ಹೋಗಿರುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆನಾ. ಅದು ಟೋಟಲ್ ಫ್ಲಕ್ಸ್ ಎಷ್ಟಿರುತ್ತೆ, ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್ ಆಗುತ್ತೆ ಫಾರ್ 360 ಡಿಗ್ರಿ. ಓಕೆನಾ. ಇವಾಗ ನೋಡಿ, ಈ ಪ್ಲೇಟಲ್ಲಿ ನೋಡಿ, ಈ ವೈರ್ದಿಂದ ಈ ಕಡೆಯೂ ನಮಗೆ ಫ್ಲಕ್ಸ್ ಬರುತ್ತೆ, ಈ ಕಡೆಯೂ ಫ್ಲಕ್ಸ್ ಹೋಗುತ್ತೆ, ಈ ಕಡೆಯೂ ಫ್ಲಕ್ಸ್ ಹೋಗುತ್ತೆ, ಈ ಕಡೆಯೂ ಫ್ಲಕ್ಸ್ ಹೋಗುತ್ತೆ. ಈ ರೀತಿ ಎಲ್ಲ ಕಡೆ ಫ್ಲಕ್ಸ್ ಹೋಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಈ ಪ್ಲೇಟಲ್ಲಿ ಎಷ್ಟು ಫ್ಲಕ್ಸ್ ಇದೆ ಅನ್ನೋದು ಮಾತ್ರ. ಸೊ ಪ್ಲೇಟ್ ಇಷ್ಟಿದೆ ಅಂದ್ಕೊಳ್ಳೋಣ. ಫ್ಲಕ್ಸ್ ಯಾವ ರೀತಿ ಬರುತ್ತೆ, ಮೇಲೆಯಿಂದ ಈ ರೀತಿ ಆ್ಯಂಗಲಲ್ಲಿ ಬರುತ್ತೆ ಫ್ಲಕ್ಸ್. ಓಕೆನಾ. ಸೊ ಫ್ಲಕ್ಸು ಈ ಪ್ಲೇಟ್ ಮೇಲೆ ಯಾವ ರೀತಿ ಬರುತ್ತೆ, ನಾವು ವೆರಿ ವೆರಿ ಸ್ಮಾಲ್ ಮಾಡಿದ ನೋಡಿದಾಗ ಯಾವ ರೀತಿ ಬರುತ್ತೆ ಅಂದರೆ, ಈ ರೀತಿ ಈ ಆ್ಯಂಗಲಲ್ಲಿ ಫ್ಲಕ್ಸು ಈ ABCD ಪ್ಲೇಟ್ ಮೇಲೆ ಫ್ಲಕ್ಸ್ ಆ್ಯಕ್ಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಈ ಆ್ಯಂಗಲು. ಓಕೆನಾ. 360 ಡಿಗ್ರಿಗೆ ಕ್ಯೂ ಇನ್ಸೈಡ್ ಬೈ ಎಪ್ಸಿಲಾನ್ ನಾಟ್ ಸಿಕ್ಕಿದೆ. ಇವಾಗ ಈ ಆ್ಯಂಗಲಲ್ಲಿ ಎಷ್ಟು ಫ್ಲಕ್ಸ್ ಬರುತ್ತೆ ಅನ್ನೋದು ಗೊತ್ತಾದಮೇಲೆ ನಮಗೆ ಏನು ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಅದನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ, ನೋಡಿ ಮತ್ತೊಂದು ಸರ್ತಿ ಫಿಗರ್ ಡ್ರಾ ಮಾಡ್ತೀನಿ. ಇದು ನಮ್ಮ ವಯರು. ಓಕೆನಾ. ಇನ್ಫಿನೈಟ್ ಟು ಇನ್ಫಿನೈಟ್ ವೈರ್ ಇದೆ, ಇದು ಪ್ಲಸ್ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ. ಆಮೇಲೆ ಇದು ನಮ್ಮ ಪ್ಲೇಟ್. ಈ ಪ್ಲೇಟ್ ವೈರಿಂದ ಎಷ್ಟು ದೂರದಲ್ಲಿದೆ, √3a/2 ದೂರದಲ್ಲಿದೆ. ಓಕೆನಾ. ರೈಟ್. ಇದು ಕೂಡ √3/2. ಇದನ್ನೇ ಮತ್ತೊಂದು ಸರ್ತಿ ಅದಿದೆ ನಾನು. ಓಕೆ. ಈಗ ನೋಡಿ, ಈ ಸೈಡ್ ಎಷ್ಟಿದೆ, ಎ ಇದೆ. ಹಾಗಾದರೆ ಇದು a/2 ಆಯಿತು, ಇದು a/2 ಆಯಿತು. ಲೆಂತು ಎಲ್ ಇದೆ. ಓಕೆನಾ. ನಾವೇನು ಮಾಡೋಣ, ಸಪೋಸ್ ಈ ಆ್ಯಂಗಲ್ಗೆ ಟೀಟಾ ಅಂದರೆ ಟ್ಯಾನ್ ಟೀಟಾ = ಎಷ್ಟಾಗುತ್ತೆ, ಪರ್ಪೆಂಡಿಕ್ಯುಲರ್ ಬೈ a/2. ಪರ್ಪೆಂಡಿಕ್ಯುಲರ್ ಎಷ್ಟಿದೆ, √3a/2 ಇದೆ. ಸೊ √3a/2 ಡಿವೈಡೆಡ್ ಬೈ a/2, a/2 ಕ್ಯಾನ್ಸಲ್, √3. ಟ್ಯಾನ್ ಟೀಟಾ = √3 ಆದಾಗ ಟೀಟಾ ವ್ಯಾಲ್ಯೂ ಎಷ್ಟು ಬಂತು, 60 ಬಂತು. ಓಕೆನಾ. ಟೀಟಾ ವ್ಯಾಲ್ಯೂ 60, ಈ ಆ್ಯಂಗಲ್ 90 ಆದರೆ ಇದು ಎಷ್ಟಾಯಿತು, 30 ಆಯಿತು. ಇದು 30 ಆದರೆ ಇದು ಕೂಡ 30 ಆಗುತ್ತೆ. ಸೊ ಟೋಟಲ್ ಇದು ಎಷ್ಟಾಯಿತು, ಆ್ಯಂಗಲು 60. ಸೊ ನಮಗೆ ಬೇಕಾಗಿರೋದು ಆ್ಯಂಗಲ್ ಎಷ್ಟಾಯಿತು, 60. ಓಕೆನಾ. ಈ ಆ್ಯಂಗಲ್ ನಮಗೆ ಬೇಕಾಗಿರೋದು ಇದೆ ಅಲ್ಲ ಆ್ಯಂಗಲು. ಓಕೆ. ಇದು 30 ಆಯಿತು, ಇದು 30 ಆಯಿತು. ಸೊ ನಮಗೆ ಬೇಕಾಗಿರೋ ಆ್ಯಂಗಲು 60. ಈಗ ನೋಡಿ, 360 ಇದ್ದಾಗ ನಮಗೇನು ಬಂತು ನೋಡಿ, ಕ್ಯೂ ಇನ್ಸೈಡ್ ಜಾಗದಲ್ಲಿ ಲ್ಯಾಂಬ್ಡಾ ಎಲ್ ತುಂಬೋಣ, ಲ್ಯಾಂಬ್ಡಾ ಎಲ್ ಅಪಾನ್ ಎಪ್ಸಿಲಾನ್ ನಾಟ್ ಸಿಕ್ತು. 60 ಇದ್ದಾಗ ನಮಗೆ ಬೇಕಾಗಿದೆ ಕ್ವಶನ್ ಮಾರ್ಕ್. ಓಕೆ. ಸಪೋಸ್ ಇದು x ಇದೆ ಅಂತ ಅಂದ್ಕೊಳ್ಳಾಗ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ x = ಎಷ್ಟಾಗುತ್ತೆ, 60 ×
lambda L upon epsilon naught divided by 360. Okay, 6 1s are 6 6 are 0 0 cancel 6 1s are 6 6 are. So x is equal to lambda L upon 6 epsilon naught n ಜಾಗದಲ್ಲಿ ನಮಗೆ 6 ಬಂತು. ಸೊ n is equal to 6. ಈ ರೀತಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಯಾವ ಆ್ಯಂಗಲಲ್ಲಿ ಈ ಎಲೆಕ್ಟ್ರಿಕ್ ಏನು ಪ್ಲೇಟ್ ಇದೆಯಲ್ಲ ನಮ್ಮ ರೆಕ್ಟಾಂಗ್ಯುಲರ್ ಪ್ಲೇಟು ಎಕ್ಸ್ ವೈ ಪ್ಲೇನಲ್ಲಿ, ಆ ಪ್ಲೇನ್ ಮೇಲೆ ಯಾವ ಆ್ಯಂಗಲಲ್ಲಿ ವೈರ್ದಿಂದ ಫ್ಲಕ್ಸ್ ಬರುತ್ತೆ ಅಂತ ನಮಗೆ ಬೇಕಾಗಿರೋದು. ಆ ಆ್ಯಂಗಲ್ ಸಿಕ್ಕ ಮೇಲೆ ನಮಗೆ ಏನು ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ ಇಷ್ಟು ಕ್ಯಾಲ್ಕುಲೇಷನ್ ಇದೆ. ಜೆ ಅಡ್ವಾನ್ಸಲ್ಲಿ ಕೇಳಿದ್ದಾರೆ ಇದನ್ನು. ಈ ಕ್ವಶನ್ ಮೇ ಬಿ ರಿಪೀಟ್ ಆಗ್ಬೋದು ಅಥವಾ ಇದೇ ಕಾನ್ಸೆಪ್ಟ್ನಲ್ಲೇ ಬೇರೆ ಕ್ವಶನ್ ಕೇಳ್ಬೋದು. ಓಕೆನಾ. ಈಗ ನೋಡಿ ಈ 60 ಥೀಟಾ ಇದು ಈ 60 ಈ ಆ್ಯಂಗಲು ಇದಲ್ಲ. ಓಕೆನಾ. ಇಲ್ಲಿ ಆ್ಯಂಗಲ್ ಏನಿದೆಯಲ್ಲ ಇದು 30 ಇದೆ. ಈಚೆ ಕಡೆದು 30 ಆದಮೇಲೆ ಈ ಕಡೆದು ಕೂಡ 30 ಆಗುತ್ತೆ. 30 + 30 60. ಈ 60 ನಾವು ತೊಗೊಂಡಿದ್ದೀವಿ ಇಲ್ಲಿ, ಈ 60 ಅಲ್ಲ. ಓಕೆನಾ. ಇಲ್ಲೇ ಆ್ಯಂಗಲ್ ಅಲ್ಲ ಇದು, ಇಲ್ಲೇ ಆ್ಯಂಗಲ್ ನೋಡಿ ನಾವು ತೊಗೊಂಡಿರೋದು. ಓಕೆನಾ. ಸೊ ಇದು ಟೋಟಲ್ ಎ ಇದೆ, ಇದು ಮಿಡ್ ಪಾಯಿಂಟಲ್ಲಿ ಕಟ್ ಮಾಡುತ್ತೆ. ಆದ ಕಾರಣ a/2 + a/2 ವಿಚ್ ಈಸ್ ಈಕ್ವಲ್ ಟು ಅಗೇನ್ ಎ ಆಗುತ್ತೆ. ಈ ರೀತಿ ನಾವು ಸೈಡನ್ನು ಡಿವೈಡ್ ಮಾಡಿದ್ದೀವಿ 2 ಪಾರ್ಟಲ್ಲಿ. ಓಕೆ, ಇದು ಮಿಡ್ ಪಾಯಿಂಟ್ ಆಗುತ್ತೆ ಈ ಪಾಯಿಂಟ್. ಸೊ ದ್ಯಾಟ್ಸ್ ಇಟ್. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದೆ ನಾನು ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡೋಣ. ಸೊ ರ್ಯಾಪಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.